ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತಾಮೃತದ ಯತ್ಕಿಂಚಿತ್ ತಿಳುವಳಿಕೆಯನ್ನು ಶ್ರೀಕರ ನಾರಾಯಣ ದೇವರ ಪಾದ ಕುಸುಮವನ್ನಾಗಿ ಸಮರ್ಪಿಸುತ್ತಿದ್ದೇನೆ. ಪ್ರತಿಯೊಂದು ಮಹಾಗ್ರಂಥದಂತೆ ಭಾಗವತ ಎಂಬ ಮಹಾಗ್ರಂಥದಲ್ಲೂ ಕೂಡ ಮೊದಲು ಮಂಗಳಾಚರಣೆ, ಅನಂತರ ಈ ಗ್ರಂಥಕ್ಕೆ ಯಾರು ಅಧಿಕಾರಿಗಳು, ಆ ಗ್ರಂಥದ ಮಹಿಮೆ ಏನು, ಯಾವ ಉದ್ದೇಶದಿಂದ ಈ ಗ್ರಂಥ ಪ್ರಾರಂಭವಾಗಿದೆ, ಇವೆಲ್ಲವನ್ನು ಸಾಕ್ಷಾತ್ ಶ್ರೀ ವೇದವ್ಯಾಸ ದೇವರು ಪ್ರಾರಂಭದಲ್ಲಿ ತಿಳಿಸಿದ್ದಾರೆ. ಅನಂತರ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಭಾಗವತ ಗ್ರಂಥದ ಕಥೆ ನೈಮಿಷಾರಣ್ಯದಲ್ಲಿ ಹೇಳಲ್ಪಟ್ಟಿದೆ. ಉಗ್ರಶಬಸ್ಸು ಎಂಬ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಭಾಗವತ ಗ್ರಂಥದ ಪ್ರವಚನವನ್ನು ಮಾಡಿದ್ದಾರೆ. ಆದರೆ ಕಥೆ ಅಲ್ಲಿ ಪ್ರಾರಂಭವಾಗಿದ್ದಲ್ಲ. ಮೊಟ್ಟ ಮೊದಲು ಸಾಕ್ಷಾತ್ ನಾರಾಯಣ ರೂಪಿಯಾದ ಪರಮಾತ್ಮನು ಚತುರ್ಮುಖ ಬ್ರಹ್ಮದೇವರಿಗೆ ಭಾಗವತ ತತ್ವವನ್ನು ಉಪದೇಶ ಮಾಡಿದ್ದಾನೆ. ಚತುರ್ಮುಖ ಬ್ರಹ್ಮದೇವರು ಅದನ್ನು ನಾರದರಿಗೆ ಉಪದೇಶ ಮಾಡಿದ್ದಾರೆ. ನಾರದರು ಅದನ್ನು ಶ್ರೀ ವೇದವ್ಯಾಸ ದೇವರ ಬಳಿ ಬಂದು ಪ್ರಾರ್ಥಿಸಿ ಸಮರ್ಪಿಸಿ ಅದನ್ನು ವಿಸ್ತಾರವಾಗಿ ಬರೆಯಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಆಗ ಶ್ರೀ ವೇದವ್ಯಾಸ ದೇವರು ಭಾಗವತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಈ ಭಾಗವತ ಗ್ರಂಥವನ್ನು ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಉಪದೇಶ ಮಾಡಿದ್ರು. ಆ ಉಪದೇಶವನ್ನು ಉಗ್ರಶಬಸ್ಸು ಎಂಬ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಈಗ ಉಪದೇಶ ಮಾಡ್ತಾ ಇದ್ದಾರೆ. ಇದನ್ನು ಭಾಗವತದ ಆಗತಿ ಆಗಮನ ಕ್ರಮ ಎಂಬುದಾಗಿ ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ಸಾಕ್ಷಾತ್ ಶ್ರೀ ವೇದವ್ಯಾಸ ದೇವರೇ ಉಲ್ಲೇಖ ಮಾಡಿದ್ದಾರೆ. ಮತ್ತೊಬ್ಬರು ಊಹಿಸಿ ಇದನ್ನು ಸೇರಿಸಿದ್ದಲ್ಲ. ಮುಂದೆ ಯಾರು ಹೇಗೆ ಯಾರಿಗೆ ಉಪದೇಶ ಮಾಡುತ್ತಾರೆ ಎಂಬುದನ್ನು ಕೂಡ ಭಾಗವತದ ಗ್ರಂಥದ ಪ್ರಾರಂಭದಲ್ಲಿ ಸ್ವತಃ ಗ್ರಂಥಕಾರರೇ ಉಲ್ಲೇಖ ಮಾಡಿದ್ದಾರೆ. ಇದು ಹೇಗೆ ಸಾಧ್ಯ ಅಂದರೆ, ಸರ್ವಜ್ಞರಾದ್ದರಿಂದ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿದ ಸಾಕ್ಷಾತ್ ಶ್ರೀಮನ್ನಾರಾಯಣ ದೇವರೇ ಆಗಿರುವುದರಿಂದ, ಅವರೇ ಶ್ರೀ ವೇದವ್ಯಾಸ ದೇವರು ಆಗಿರುವುದರಿಂದ ಇದನ್ನು ಅಷ್ಟು ನಿಖರವಾಗಿ ತಿಳಿಸಿದ್ದಾರೆ. ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಗಂಗಾ ತೀರದ ಶುಕಸ್ಥಳದಲ್ಲಿ ಇದನ್ನು ಉಪದೇಶ ಮಾಡಿದ್ರು. ಆದರೆ ನಮಗೆ ಭಾಗವತ ದೊರಕಿದ ಸ್ಥಳ ಅಂದರೆ ಅದು ಗೋಮತಿ ನದಿ ತೀರದ ನೈಮಿಷಾರಣ್ಯ. ಆದ್ದರಿಂದ ನೈಮಿಷಾರಣ್ಯ ನಮ್ಮ ಪಾಲಿಗೆ ಮಹತ್ವಪೂರ್ಣವಾದ ಸ್ಥಳವಾಗಿದೆ. ಇದೊಂದು ದೊಡ್ಡ ಕ್ಷೇತ್ರ ಅಂತಂದ್ರೆ ಕ್ಷಯೆ ಅನ್ನುವಂತಹ ಧಾತು ಹಾಗೂ ತ್ರೈಂಗ್ ಪಾಲನೆ ಎಂಬ ಎರಡು ಧಾತುಗಳಿಂದ ಕ್ಷೇತ್ರ ಅನ್ನುವಂತಹ ಪದ ನಿಷ್ಪನ್ನವಾಗಿದೆ. ಯಾರು ಜೀವನದಲ್ಲಿ ಕ್ಷಯದ ಸ್ಥಿತಿಗೆ ಬರ್ತಾನೋ ಅವನನ್ನ ರಕ್ಷಿಸುತ್ತೆ. ಆದ್ದರಿಂದ ಇದು ಕ್ಷೇತ್ರ. ಅಥವಾ ಪಾಪಗಳಿಂದ ಯಾರು ಕ್ಷೀಣಿಸ್ತಾ ಇರ್ತಾರೋ ಅಂಥವರಿಗೆ ಪುಣ್ಯವನ್ನು ನೀಡುವ ಮೂಲಕವಾಗಿ ಬೆಳೆಸುತ್ತೆ. ಆದ್ದರಿಂದಲೂ ಕೂಡ ಇದು ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತೆ. ಅಥವಾ ಕ್ಷರತೆ ಇತಿ ಕ್ಷೇತ್ರಂ, ಪರಿವರ್ತನೆಯನ್ನು ಜೀವನದಲ್ಲಿ ಉಂಟು ಮಾಡುವುದರಿಂದಲೂ ಇದು ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತೆ. ಯಾವ ಸ್ಥಳದಲ್ಲಿ ನಮ್ಮ ಜೀವನದಲ್ಲಿ ಹೊಸದಾದ ಆಧ್ಯಾತ್ಮಿಕ ಪರಿವರ್ತನೆ ಉಂಟಾಗುತ್ತೋ ಅದುವೇ ಕ್ಷೇತ್ರ. ಮತ್ತೊಂದು ಗಮನಿಸಬೇಕಾದ ಬಹುಮುಖ್ಯವಾದ ಅಂಶ ಇಲ್ಲಿದೆ. ಭೂಮಿಯ ಎಲ್ಲ ಭಾಗದಲ್ಲೂ ಕೂಡ ಸಮಾನ ಶಕ್ತಿ ಇರೋದಿಲ್ಲ. ಕೆಲವು ಸ್ಥಳಗಳಲ್ಲಿ ಮಾತ್ರ ದೇವರು ಅಂಥ ಅದ್ಭುತವಾದ ಶಕ್ತಿಯನ್ನು ಇಟ್ಟಿರ್ತಾನೆ, ತನ್ನ ವಿಶೇಷ ಸನ್ನಿಧಾನವನ್ನು ಕೂಡ ಇಟ್ಟಿರ್ತಾನೆ. ಅಂಥ ಪವಿತ್ರವಾದ ಸ್ಥಳಗಳಲ್ಲಿ ಧ್ಯಾನ ಬಲು ಸುಲಭ, ತಪಸ್ಸು ಫಲಪ್ರದ, ಅನುಗ್ರಹ ಬಹಳ ಶೀಘ್ರ. ಅವುಗಳನ್ನು ಕ್ಷೇತ್ರ ಎಂಬ ಒಂದೇ ಪದದಿಂದ ಶಾಸ್ತ್ರದಲ್ಲಿ ಕರೀತಾರೆ. ಅನೇಕ ಕ್ಷೇತ್ರಗಳಲ್ಲಿ ನೈಮಿಷಾರಣ್ಯ ಅನ್ನುವಂಥದ್ದು ಒಂದು ದೊಡ್ಡ ಕ್ಷೇತ್ರ. ಯಾಕೆ ಅಂದರೆ ಇವತ್ತಿನ ದಿವಸ ನಾವು ಯಾವ ವಾಂಗ್ಮಯ ಪ್ರಪಂಚದಿಂದ ಉದ್ಧಾರವಾಗ್ತಾ ಇದ್ದೇವೋ ಅಂಥ ಎಲ್ಲ ವಾಂಗ್ಮಯ ರಾಶಿ ಉಪದೇಶ ರೂಪದಲ್ಲಿ ದೊರಕಿರುವ ಸ್ಥಳವೇ ನೈಮಿಷಾರಣ್ಯ ಕ್ಷೇತ್ರ. ವರಾಹದೇವರು ಒಂದು ನಿಮಿಷದಲ್ಲಿ ಅಸಂಖ್ಯ ದಾನವರನ್ನು ಸಂಹಾರ ಮಾಡಿದ್ದಾರೆ. ಆದ್ದರಿಂದಲೂ ಇದು ನೈಮಿಷಾರಣ್ಯ ಕ್ಷೇತ್ರ. ನಿಮಿಷದಲ್ಲಿ ಸಂಹಾರವಾದ ಅರಣ್ಯ ನಮ್ಮಲ್ಲಿರುವ ಎಲ್ಲ ಅಸಂಖ್ಯ ಪಾಪಗಳನ್ನು ವರಾಹದೇವರು ಒಂದೇ ನಿಮಿಷದಲ್ಲಿ ಪರಿಹಾರ ಮಾಡ್ತಾರೆ. ಆದ್ದರಿಂದಲೂ ಕೂಡ ಇದು ನೈಮಿಷಾರಣ್ಯ ಕ್ಷೇತ್ರ. ನಮ್ಮಲ್ಲಿ ಕುಳಿತು ಧ್ಯಾನ ಮಾಡಿದರೆ ನಮ್ಮೊಳಗಿನ ಅಸುರ ಬಲ ಸಂಪೂರ್ಣವಾಗಿ ನಾಶವಾಗುತ್ತೆ. ಆದ್ದರಿಂದ ನೈಮಿಷಾರಣ್ಯ ಕ್ಷೇತ್ರವನ್ನು ನಮ್ಮಲ್ಲಿ ನಾವು ಭಾವಿಸಬೇಕು. ಇನ್ನು ನೈಮಿಷ ಅರಣ್ಯ ಅಂತ ಇದೆ. ಅರಣ್ಯ ಶಬ್ದಕ್ಕೆ ರಣ್ಯ ಅಂತಂದ್ರೆ ಖುಷಿ ಪಡುವ ಸ್ಥಳ ಅಂತ ಅರ್ಥ. ಅರಣ್ಯ ಅಂತಂದ್ರೆ ಲೌಕಿಕ ಕಾಮನೆಗಳಿಂದ ಖುಷಿ ಪಡದೇ ಇರುವ ಸ್ಥಳ. ಅಲೌಕಿಕ ಆಸೆಗಳ ಸ್ವೀಕಾರ, ಲೌಕಿಕ ಆಸೆಗಳ ಪರಿತ್ಯಾಗದ ಸ್ಥಳವೇ ಅರಣ್ಯ ಅಂತ ಕರೆಸಿಕೊಳ್ಳುತ್ತೆ. ಯಾರು ಲೌಕಿಕ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ದೇವರ ಕಥಾಶ್ರವಣದಲ್ಲಿ ತೊಡಗಿಕೊಳ್ಳುತ್ತಾನೋ ಅವರ ಪಾಪಗಳನ್ನು ನಿಮಿಷದಲ್ಲಿ ನಾಶ ಮಾಡುತ್ತೆ. ಆದ್ದರಿಂದ ಇದು ನೈಮಿಷಾರಣ್ಯ ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತೆ. ಇಂಥ
ಇರುವಂಥ ನೈಮಿಷಾರಣ್ಯ ಕ್ಷೇತ್ರದ ಮಹಿಮೆಯನ್ನು ತಿಳಿಯುವ ಮೂಲಕವಾಗಿ ಭಾಗವತದ ಈ ಚಿಂತನೆಯನ್ನು ದೇವರಲ್ಲಿ ಸಮರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.